ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅನ್ಕೋತೀವಿ. ನಾನು ಕೂಡ ಚೆನ್ನಾಗಿದ್ದೀನಿ. ಬನ್ನಿ ಇವತ್ತಿನ ಬ್ಲಾಗ್ನ ಸ್ಟಾರ್ಟ್ ಮಾಡೋಣ. ಇವತ್ತಿನ ಬ್ಲಾಗ್ ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ವೆಲ್ಕಮ್ ತುಳಜಾ ಬ್ಲಾಗ್ ಚಾನಲ್ಗೆ. ಇನ್ನು ಈ ಚಾನಲ್ಗೆ ಯಾರೆಲ್ಲ ಸಬ್ಸ್ಕ್ರೈಬ್ ಆಗಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ, ಹಾಗೆ ಬೆಲ್ ಐಕಾನ್ ಒತ್ತಿ. ಬೆಲ್ ಐಕಾನ್ ಒತ್ತೋದ್ರಿಂದ ನಾವು ಹಾಕೊಳ್ಳೋದು ನೋಟಿಫಿಕೇಶನ್ ಬರುತ್ತೆ. ಪ್ರತಿಯೊಂದು ವಿಡಿಯೋನು ಫಸ್ಟ್ ನಿಮಗೆ ಬರುತ್ತೆ. ಹಾಗಾಗಿ ಮತ್ತೆ ಲೈಕ್ ಮಾಡಿ, ವಿಡಿಯೋನ ಶೇರ್ ಮಾಡಿ, ಕಮೆಂಟ್ ಮಾಡಿ. ಬನ್ನಿ ಇವತ್ತಿನ ಬ್ಲಾಗ್ನ ಸ್ಟಾರ್ಟ್ ಮಾಡೋಣ. ಇವತ್ತಿನ ಬ್ಲಾಗಲ್ಲಿ ನಾನು ನಮ್ಮ ಉತ್ತರ ಕರ್ನಾಟಕದ ಸ್ಪೆಷಲ್ ಜೋಳದ ರೊಟ್ಟಿ, ಜುಣಕ ಅಂದ್ರೆ ಹಿಟ್ಟಿನ ಪಲ್ಯ ಅಂತಾರ, ಪಿಟ್ಲ ಅಂತಾರ, ಅದನ್ನು ಮಾಡ್ತಾ ಇದ್ದೀನಿ. ನಿಮ್ಮ ಜೊತೆಗೂ ಕೂಡ ಶೇರ್ ಮಾಡ್ಕೋತೀನಿ. ಬನ್ನಿ. ಇವತ್ತು ಬೆಳಗ್ಗೆನೇ ಯಾಕೆ ರೊಟ್ಟಿ ಮಾಡ್ತಾ ಇದ್ದೀನಿ ಅಂದರೆ ರೈಸ್ ಐಟಮ್ಸ್ ತಿಂದು ಸಾಕಾಯಿತು. ಮೊನ್ನೆ ಎಲ್ಲ ರೊಟ್ಟಿ ತಿಂದು ಸಾಕಾಯ್ತು ಅಂತ ರೈಸ್ ಮಾಡಿದೆ. ಇವಾಗ ರೈಸ್ ಸಾಕಾಯಿತು, ಇನ್ನು ರೊಟ್ಟಿ ಮಾಡೋದು. ಚಪಾತಿ ಅಂತೂ ತಿನ್ನಲ್ಲ, ಇವಾಗ ಸದ್ಯಕ್ಕೆ ಹುಷಾರಿಲ್ಲ ಫಸ್ಟೇ, ಹಾಗಾಗಿ ಚಪಾತಿ ತಿನ್ನಲ್ಲ, ಚಪಾತಿ ಮಾಡೋಕ್ಕೂ ಹೋಗಲ್ಲ. ಸಿಂಪಲ್ಲಾಗಿ ಜೋಳದ ರೊಟ್ಟಿ ಮತ್ತು ಬೇಳೆ ಸಾರು, ಹಿಟ್ಟಿನ ಪಲ್ಯ ಮಾಡಿದ್ರೆ ಊಟ ಮಸ್ತ್ ಆಕೈತಲ್ಲ. ಹಾಗಾಗಿ ಅದನ್ನೇ ಮಾಡೋಣ ಅಂದ್ಕೊಂಡಿದ್ದೀನಿ. ಸ್ವಲ್ಪ ಗಂಟ್ಲೆಲ್ಲ ಹಿಡ್ಕೊಂಡಂಗೆ ಆಗ್ತಾ ಇದೆ, ಏನಂತ ಗೊತ್ತಿಲ್ಲ. ಇನ್ನೂ ಸ್ವಲ್ಪ ಹುಷಾರಿಲ್ದಂಗೆ ಆಗ್ತಾ ಇದೆ. ಏನೇ ಆದರೂ ಕೆಲಸ ಅಂತೂ ಬಿಡೋಕ್ಕಾಗಲ್ಲ. ಹುಷಾರಿಲ್ಲ ಅಂದರೂ ಕೆಲಸ ಮಾಡಬೇಕು, ಹುಷಾರಿದ್ರೂ ಕೆಲಸ ಮಾಡಬೇಕು. ಹೆಣ್ಮಕ್ಳು ಹಣೆ ವಾರನೇ ಬರೀ ಕೆಲಸ ಮಾಡೋದು ಅಲ್ವಾ. ಈಗ ಮತ್ತೆ ಪಿಟ್ಲ ಮತ್ತು ಟೊಮೊಟೊ ಸಾರು ಮಾಡ್ತೀನಿ ರೀ. ಈಗ ಅದಕ್ಕೆ ಹಿಟ್ಟಾಗಿ ಕಲಸಿಟ್ಕೊಂಡಿನಿ. ಎಷ್ಟಾಗಬೇಕಂದ್ರೆ ಕಡಲೆ ಹಿಟ್ಟ ಈ ರೀತಿ ಕಲಸಿಟ್ಕೋಬೇಕು. ಗಟ್ಟಿಯಾಗಿ ಕಲಿಸ್ಕೊಂಡ್ರೆ ಭಾಳ ಗಟ್ಟಿ ಬರ್ತದೆ. ಅದು ಇಷ್ಟಿದ್ರೆ ಸಾಕು. ಅಂದ್ರೆ ನಾ ಮಾಡೋ ಅದಕ್ಕೆ ಇಟ್ಟು ಕಲಿಸ್ಕೊತೀನಿ. ನಾನು ಯಾವ ರೀತಿ ಪಲ್ಯ ಮಾಡ್ತೀನಿ ಅಂತ ನೋಡ್ತಿರಲ್ಲ. ಈಗ ನಾನು ಈ ರೀತಿ ಕಲಿಸ್ಕೊಂಡೇನು ಕಡಲೆ ಹಿಟ್ಟ. ಮತ್ತು ಇಲ್ಲಿ ಟೊಮೊಟೊ ಸಾರು ಮಾಡ್ಲಿಕ್ಕೆ ಟೊಮೊಟೊ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಮತ್ತು ಬೆಳ್ಳುಳ್ಳಿ ಸಾಂಬಾರಿಗೆ ಇದು ಉಳ್ಳಾಗಡ್ಡಿ ಮತ್ತು ಮೆಣಸಿನ್ಕಾಯಿ, ಕೊತ್ತಂಬರಿ ಇಷ್ಟು ಸಾಕು. ಟೊಮೊಟೊ ಎರಡಕ್ಕೂ ಆಗ್ತದೆ, ಪಲ್ಯಕ್ಕೂ ಆಗ್ತದೆ, ಸಾಂಬಾರ್ಗೂ ಆಗ್ತದೆ. ನಾನು ಎರಡು ಒಟ್ಟಿಗೆ ಮಾಡ್ಕೊಂಡ್ಬಿಡ್ತೀನಿ ನೋಡಿರಿ. ಎರಡು ಗ್ಯಾಸ್ ಒಟ್ಟಿಗೆ ಚಾಲು ಮಾಡ್ಕೊಂಡ್ಬಿಟ್ಟಿನಿ. ಹಾಗಾಗಿ ಎರಡು ಒಟ್ಟಿಗೆ ಮಾಡ್ಕೊತೀನಿ. ಈ ಕಡೆ ಟೊಮೊಟೊ ಸಾಂಬಾರು ಮಾಡ್ಕೊತೀನಿ, ಆ ಕಡೆ ಪಲ್ಯನೂ ಮಾಡ್ಕೊತೀನಿ. ಯಾಕಂದ್ರೆ ಜಲ್ದಿ ಆಯ್ತಾವ ರೊಟ್ಟಿ ಮಾಡೋಕೆ ಟೈಮ್ ಭಾಳ ಆಗೈತಿ, ಹೊಟ್ಟೆ ಹಸ್ತದ. ಹಾಗಾಗಿ ಎಲ್ಲ ಪಟ್ ಪಟ್ ಅಂತ ಮಾಡ್ಕೊಂಡ್ಬಿಟ್ರೆ ಕೆಲಸ ಜಲ್ದಿ ಆತವ. ಈ ಕೆಲಸ ಮಾಡ್ಕೊಂಡ್ರೆ ಜಲ್ದಿ ಆತವಂತ ಕೆಲಸಗಳು. ಕರಿಬೇವಿಲ್ಲ, ಹಾಗಾಗಿ ಹಂಗೆ ಮಾಡೋಗ್ತೀನಿ. ಈ ಥರ ಒಟ್ಟಿಗೆ ಕೆಲಸ ಮಾಡ್ಕೊಳ್ಳೋದ್ರಿಂದ ನಮ್ಗೆ ಜಲ್ದಿ ಆಗ್ತದೆ, ಅನುಕೂಲ ಆಗ್ತದೆ. ಇದಕ್ಕೆ ಉಳ್ಳಾಗಡ್ಡಿ, ಮೆಣಸಿನ್ಕಾಯಿ, ಜೀರಿಗೆ ಹಾಕಿ ಮತ್ತು ಟೊಮೊಟೊ ಹಾಕ್ಕೊಂಡಿದ್ದೀನಿ. ಮೆಣಸಿನ್ಕಾಯಿ ಸ್ವಲ್ಪ ಇತ್ತು, ಹಾಗಾಗಿ ಮತ್ತೆ ಕಟ್ ಮಾಡಿ ಹಾಕ್ಕೊಂಡಿದ್ದೀನಿ. ಸ್ವಲ್ಪ ಖಾರ ಹಾಕ್ಕೊತೀನಿ. ಮೆಣಸಿನ್ಕಾಯಿ ಕಮ್ಮಿ ಇತ್ತು, ಜಾಸ್ತಿ ಇದ್ರೆ ರುಬ್ಬಿ ಹಾಕೋರಿ, ಭಾಳ ಚಲೋ ಆಗ್ತದೆ ಇದಕ್ಕೆ ಹಾಕೊಳ್ಳೋದ್ರಿಂದ. ಕಮ್ಮಿ ಇರೋದ್ರಿಂದ ನಾನು ಮತ್ತೆ ಕಟ್ ಮಾಡಿ ಹಾಕಿದ್ದೀನಿ. ಇದು ಸ್ವಲ್ಪ ಫ್ರೈ ಆಗಲಿ, ಅಲ್ಲಿವರೆಗೂ ಇದು ಟೊಮೊಟೊನ ಮಿಕ್ಸ್ ಮಾಡ್ಕೊಳ್ಳೋಣ. ನೋಡಿ, ಟೊಮೊಟೊ ಎಲ್ಲ ಮೆತ್ತಗೆ ಆಗತೈತಿ. ಹಾಗೆ ಒಂಚೂರು ಉಪ್ಪು ಹಾಕೋನಿರುತ್ತೆ. ಉಪ್ಪು ಹಾಕ್ಕೊಂಡ್ರೆ ಜಲ್ದಿ ಟೊಮೊಟೊ ಮೆತ್ತಗೂ ಆಗ್ತದೆ ಮತ್ತು ಒಗ್ಗರಣೆ ತಳ ಹಿಡಿಯಲ್ಲ, ಈಗ ಹೋಗಲ್ಲ. ಹಾಗಾಗಿ ಮೆತ್ತಗಾಗುತ್ತೆ ಸಾಂಬಾರ್ಗೆ ಟೊಮೊಟೊ. ಹಾಗೆ ಇಷ್ಟು ಸ್ವಲ್ಪ ಕೈ ಹಾಕ್ಕೊಳ್ಳೋ ನಂತರ ಸ್ವಲ್ಪ ಫ್ರೈ ಆಗ್ತದೆ. ಉಳ್ಳಾಗಡ್ಡಿ ಫ್ರೈ ಆಗ್ತಿದ್ದಂಗೆ ಸ್ವಲ್ಪ ಶೇಂಗಾಕಾಳು ಹಾಕ್ಕೋಬೇಕು. ಇದಕ್ಕೆ ಶೇಂಗಾಕಾಳು ಹಾಕ್ಕೊಂಡ್ರೆ ಹಿಟ್ಟಿನ ಪಲ್ಯ ಭಾಳ ಚಲೋ ಆಗ್ತದೆ. ನಾನಿಲ್ಲಿ ಶೇಂಗಾಕಾಳು ನೋಡ್ರಿ ಸಿಪ್ಪೆ ಮ್ಯಾಲಿಂದು ಸಿಪ್ಪೆ ಎಲ್ಲ ತೆಗೆದು ಅಂದ್ರೆ ಮ್ಯಾಲ ಬರ್ತದೆ.
ಅದ್ರಲ್ಲಿ ಸೊಪ್ಪಿ ಅದೆಲ್ಲ ತೆಗೆದ್ಬಿಟ್ಟು ಬೀಜ ಈ ಥರ ಸಪ್ರೇಟಾಗಿ ಮಾಡಿ ಹಾಕಿದ್ದೀನಿ. ಹಂಗೆ ತಿಕ್ಕಿ ಹಾಕೋದು ಸಾಕತ್ತೆ. ಅದನ್ನು ಉಳಿಸಂಗ ಫ್ರೈ ಮಾಡ್ಕೊಳ್ಳೋಣ. ಇಲ್ಲಿ ಚೆಂದಾಗೆ ಫ್ರೈ ಆಗಿತ್ತು ಮೆಣಸಿನ್ಕಾಯಿ, ಟೊಮೊಟೊ. ಅದಕ್ಕೆ ಮಸಾಲೆ ಖಾರ ಹಾಕ್ತೀನಿ, ಸ್ವಲ್ಪ ಖಾರ ಹಾಕತ್ತೀನಿ. ಎರಡು ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಳ್ಳೋಣ ಅಂತ. ಮಸಾಲೆ ಖಾರ ಸ್ವಲ್ಪ ಗಂಟೆ ಆಗಿರ್ತದೆ, ಯಾಕಂದ್ರೆ ಕೊಬ್ಬರಿ ಹಾಕಿ ಕುದಿಸಿರ್ತೀವಲ್ಲ, ಹಾಗಾಗಿ ಎಣ್ಣೆ ಬಿಟ್ಟು ಅದು ಗಂಟಾಗಿರ್ತೈತಿ. ಎಣ್ಣೆ ಹಾಕೊಂಡ್ಮೇಲೆ ಇದು ಮಾಡ್ಕೊಂಡ್ರೈತಿ ಎಲ್ಲ ಮಿಕ್ಸ್ ಆಗಿಬಿಡ್ತದೆ. ಸ್ವಲ್ಪ ಅರಿಶಿನ ಹಾಕೋಣ ಅಂತ. ಅರಿಶಿನ ಹಾಕ್ಕೊಂಡು ಎಲ್ಲ ಹಾಕ್ಕೊಂಡು ಚೆಂದಾಗಿ ಇದನ್ನು ಮಿಕ್ಸ್ ಮಾಡ್ಕೊಂಡಿರ್ತೀವಿ. ಈಗ ಹಾಗೆ ಇದು ಸ್ವಲ್ಪ ಫ್ರೈ ಆಗೋವರೆಗೂ ಈ ಕಡೆ ಸ್ವಲ್ಪ ಖಾರ ಹಾಕ್ಕೊಳತ್ತೀನಿ, ಅಂದರೆ ಅರ್ಶಿನ ಪುಡಿನೇ ಹಾಕ್ಕೊಳತ್ತೀನಿ. ಇದಕ್ಕೆ ಮಸಾಲೆ ಖಾರ ಹಾಕ್ಕೊಳ್ಳಲ್ಲ, ಅಷ್ಟೇ ಹಾಕೋದು. ಇದಕ್ಕೂ ಒಂದು ಸ್ವಲ್ಪ ಅರಿಶಿನ ಹಾಕ್ಕೋಬೇಕು. ಇದನ್ನೀಗ ಮಿಕ್ಸ್ ಮಾಡ್ಕೊಳ್ಬೇಕು. ಖಾರ ಅರಿಶಿನ ಪುಡಿ ಎಲ್ಲ ಮಿಕ್ಸ್ ಹಾಕಬೇಕು. ಭಾಳ ಚೆಂದ ಫ್ರೈ ಆಗಿದೆ. ಈಗ ಕಲಸಿಟ್ಕೊಂಡು ಅಂತ ಹಿಟ್ಟು ಹಾಕೊಳತ್ತೀನಿ. ಈಗ ಚೆಂದಾಗಿ ಹಿಂಗೆ ಕೈ ಆಡಿಸ್ಕೊಂಡು ಬರ್ಬೇಕು. ನಾವು ಸಣ್ಣ ಉರಿಟ್ಟು ಕೈ ಆಡಿಸ್ಕೊಂಡ್ರೆ ಗಟ್ಟಿ ಬರ್ತದೆ, ತಿಳಿದಾಗಲ್ಲ. ತುಂಬ ನಾವು ಹಿಟ್ಟು ಗಟ್ಟಿ ಕಲಿಸ್ಕೊಂಡ್ರೆ ಅಂದ್ರೆ ಭಾಳ ಗಟ್ಟಿ ಬರ್ತದೆ ಅದು. ಅದಕ್ಕಾಗಿ ಈ ಥರ ಮಿಕ್ಸ್ ಮಾಡ್ಕೊಳ್ಬೇಕು. ಸ್ವಲ್ಪ ಅವಾಗವಾಗ ಹಂಗೆ ಕೈ ಆಡಿಸ್ಕೊಂಡು ಇರ್ಬೇಕು ಅದರಲ್ಲಿ. ಈಗ ನೋಡಿ ಚೆಂದಾಗಿ ಎಣ್ಣೆ ಬಿಟ್ಟದೀಗ. ಇದಕ್ಕೆ ನಾವು ಒಂದು ಸ್ವಲ್ಪ ಧನಿಯಾ ಪೌಡ್ರ್, ಹೀಗೆ ಒಂದೆರಡು ಚಮಚದಷ್ಟು ಶೇಂಗಾದ ಪುಡಿ ಹಾಕ್ಕೊಂಡು ಮಿಕ್ಸ್ ಮಾಡೋದು. ಇದಕ್ಕೆ ನೀರು ಹಾಕ್ಕೊಂಡು ಚೆನ್ನಾಗಿದು ಮಿಕ್ಸ್ ಮಾಡ್ಕೋಬೇಕು. ನೋಡ್ರಿ ಈಗ ಚೆಂದಾಗೆ ಮಿಕ್ಸ್ ಆಗೈತಿ. ಇದು ಭಾಳ ಶೇಂಗಾದ ಪುಡಿ ಹಾಕೊಂಡ್ರೆ ಶೇಂಗಾ ಸಾರು ಆಗ್ಬಿಡ್ತೈತೆ ಆಮೇಲೆ, ಹಾಗಾಗಿ ಸ್ವಲ್ಪ ಶೇಂಗಾದ ಪುಡಿ ಹಾಕ್ಕೋಬೇಕು. ಈ ಸ್ವಲ್ಪ ನಮಗೆ ಎಷ್ಟು ಬೇಕು ಅಷ್ಟು ನೋಡಿಕೊಂಡು ನೀರು ಹಾಕ್ಕೋಬೇಕು. ನಾನು ಇವಾಗ ಇಷ್ಟು ನೀರು ಹಾಕ್ಕೊಂಡಿದ್ದೀನಿ, ಇಷ್ಟು ತಿರುಳು ಸಾಕು. ಈ ಕಡೆ ನೋಡ್ರಿ ಹಂಗೆ ಕುದಿಯಾಕತ್ತದ ನೋಡ್ರಿ, ಗಟ್ಟಿ ಬರಾಕತ್ತೈತಿ. ಹಿಂಗೆ ಗಟ್ಟಿ ಬರ್ತದೆ, ಅದಕ್ಕಾಗಿ ಅಷ್ಟು ತಿಳು ಮಾಡಿ ಹಾಕ್ಕೋಬೇಕು ಕಡಲೆ ಹಿಟ್ಟು. ಇನ್ನ ಕುದೀತೈತಿ ಇದು. ಚೆಂದಾಗಿ ಇದನ್ನು ಮಿಕ್ಸ್ ಮಾಡ್ಕೋಬೇಕು. ಸ್ವಲ್ಪ ಹಂಗೆ ಬಿಟ್ಟು ಅಂದ್ರೆ ಒಂದೇ ಕಡೆ ಗಟ್ಟಿಯಾಗಿ ಬಿಡ್ತದೆ. ಅವಾಗ ಸಣ್ಣ ಉರಿ ಇಟ್ಟು ಚೆಂದಾಗಿ ಇದನ್ನು ಮಿಕ್ಸ್ ಮಾಡ್ಕೊಂಡು ಹಿಟ್ಟು ಚೆಂದ ಕುದ್ದು ಪಲ್ಯ ಭಾಳ ಟೇಸ್ಟ್ ಆಕೈತ್ರಿ ಇದು. ಒಂದು ಸ್ವಲ್ಪ ಇದಕ್ಕೆ ಧನಿಯಾ ಪೌಡ್ರನ್ನ ಹಾಕೊಳ್ಳೋಣಂತ. ಹಾಕ್ಕೊಂಡು ಮಿಕ್ಸ್ ಒಗ್ಗರಣೆಲ್ಲೇ ಹಾಕಬೇಕಾಗಿತ್ತು, ಸ್ವಲ್ಪ ಮರ್ತೋಯ್ತು ಅದು. ಸ್ವಲ್ಪ ತಿಳುವಾಗಿತ್ತಂದ್ರೆ ತಿಲ್ಲಕ್ಕೆ ರೊಟ್ಟಿ ಜೋಡಿ ಬಾಚಿಗೆ ಹೋಗ್ತದಿದೆ, ಹಾಗಾಗಿ ನಾನು ಈ ಥರ ಮಾಡಿದ್ದೀನಿ. ಇದು ಸ್ವಲ್ಪ ಕುದೀಲಿ, ಇದನ್ನು ಕುದೀಲಿ. ಇದಕ್ಕಿನ್ನ ಉಪ್ಪು ಹಾಕಬೇಕು, ನೋಡಿಕೊಂಡು ಉಪ್ಪು ಹಾಕ್ಕೊಡ್ರಿ. ನಮ್ಮ ಉತ್ತರ ಕರ್ನಾಟಕ ಸ್ಪೆಷಲ್ ಜುಣಕ ಪಿಟ್ಲ, ಹಿಟ್ಟಿನ ಪಲ್ಯ. ಪಿಟ್ಲ ರೆಡಿ ಆಗೈತ್ರಿ. ಈಗ ಕೊತ್ತಂಬರಿ ಹಾಕೊಂಡ್ಬಿಡೋಣಂತ. ಇನ್ನು ಗ್ಯಾಸ್ ಆಫ್ ಮಾಡ್ಕೊಂಡ್ಬಿಡೋಣ. ಪಿಟ್ಲಾಗ ರೆಡಿ ಆಯ್ತು. ಅದು ಬರಲಿಲ್ಲ ರೀ, ಸಾಂಬಾರು ಮೇಲೆ ಮುಚ್ಚೋಣಂತ. ಸಾಂಬಾರು ಕುದಿಬೇಕಿನ್ನ ಕುದ್ದಿಲ್ಲ ನೋಡ್ರಿ. ಸಾರು ಕೂಡ ರೆಡಿ ಆಯ್ತು ಕುದ್ದು. ಇದಕ್ಕಿಷ್ಟು ಕೊತ್ತಂಬರಿ ಹಾಕೊಂಡ್ಬಿಟ್ರೆ ನಮ್ಮ ಸಾಂಬಾರೆಲ್ಲ ರೆಡಿ.
ನೋಡ್ರಿ ರೊಟ್ಟಿ ಆಯಿತು. ಇಷ್ಟು ರೊಟ್ಟಿ ಮಾಡಿದೆ. ಸಾಂಬಾರು, ಚಟ್ನಿ, ಪಲ್ಯ ಎಲ್ಲ ಇದೆ. ಊಟ ಮಾಡ್ಬೇಕೀಗ. ನಾನು ಭಾಗ್ಯ ಇಬ್ಬರೇ. ಭಾಗ್ಯನೂ ಸ್ಕೂಲ್ಗೆ ಹೋಗಿ ಬಂದ್ಲು. ಇವತ್ತು ಶನಿವಾರ ಎಲ್ಲ ಬೇಗನೆ ಬಂದ್ಬಿಟ್ವು. ಬನ್ನಿ ಎಲ್ಲರೂ ಊಟ ಮಾಡೋಣ. ನೋಡ್ರಿ ಹಿಟ್ಟಿನ ಪಲ್ಯ ಈ ಥರ ಆಯ್ತಂದ್ರ ತಿನ್ನಕ ಚಲೋ ಆತದ. ಹಾಕ್ಲಿ ರೊಟ್ಟಿ ಬನ್ನಿ ನೋಡಿ. ಪಲ್ಯ, ಸಾಂಬಾರು, ರೊಟ್ಟಿ ಊಟ ಮಾಡೋಣಂತ. ಹೆಂಗಿದಂತ ಹೇಳ್ತೀನಿ ನಿಮಗೆ. ಪಲ್ಯ ಟೇಸ್ಟ್ ಮಾಡಿ. ಚಲೋ ಆಗೈತಿ. ನಿಮ್ಗೆ ಯಾರಿಗಾರು ಇಷ್ಟ ಆದ್ರೆ ಟ್ರೈ ಮಾಡಿ ನೋಡ್ರಿ. ಭಾಗ್ಯನ ಊಟ ಮಾಡಕತ್ತಾಳ. ಇದು ನಮ್ಮ ಉತ್ತರ ಕರ್ನಾಟಕ ಅಡುಗೆ ಊಟ. ಓಕೆ, ಊಟ ಮಾಡಿಬಿಟ್ಟು ಮತ್ತೆ ನಿಮಗೆ ಸಿಗ್ತೀವಂತ. ನೋಡಿದ್ರಲ್ಲ ನಮ್ಮ ಉತ್ತರ ಕರ್ನಾಟಕ ಅಡುಗೆ ಈ ಥರ ಐತಿ ಇವತ್ತಿಂದು ಊಟ. ಮತ್ತು ನಿಮ್ಗೆ ಸಿಗೋಣಂತ ಆಮೇಲೆ. ನೋಡಿ, ಇಲ್ಲಿ ಹಲಸಿನ ಬೀಜ ಇತ್ತು ಮನೆಯಲ್ಲಿ. ಅದನ್ನು ವೇಸ್ಟ್ ಮಾಡೋದು ಬೇಡ ಅಂತ ನಾನಿಲ್ಲಿ ನಿಮಗೆ ಚಿಪ್ಸ್ ಮಾಡಿ ತೋರಿಸ್ತಾ ಇದ್ದೀನಿ. ಚಿಪ್ಸು ತುಂಬ ಚೆನ್ನಾಗಾಗುತ್ತೆ, ತಿನ್ನೋಕ್ಕಂತೂ ಬಾಯಿಗೆ ತುಂಬ ಟೇಸ್ಟ್ ಕೊಡುತ್ತೆ. ಹಾಗಾಗಿ ಇದು ತುಂಬ ಸುಲಭವಾಗಿ ಮಾಡ್ಕೋಬೋದು. ಅಂಗಡಿಗಳಲ್ಲೆಲ್ಲ ತೊಗೊಂಬರ್ತಿರಲ್ಲ, ಅದಕ್ಕಿನ್ನೂ ಟೇಸ್ಟ್ ಆಗಿರುತ್ತೆ. ಇದು ಮನೆಯಲ್ಲಿ ಯಾವ ರೀತಿ ಮಾಡೋದಂತ ನಾನು ನಿಮಗೆ ಇಲ್ಲಿ ತೋರಿಸ್ತಾ ಇದ್ದೀನಿ ನೋಡಿ. ಈ ಥರ ತುರೆ ಮಣೆಯಲ್ಲಿ ನಾವು ಚಿಪ್ಸ್ ಬೀಜನ ತುರ್ಕೋಬೇಕು ನೋಡಿ. ಈ ಥರ ತಿಳುವಾಗೆ ತುರ್ಕೊಂಡ್ರೆ ತುಂಬ ಚೆನ್ನಾಗಿ ಬರ್ತವೆ. ತುಂಬ ಈಸಿಯಾಗಿ ಕೂಡ ಮಾಡ್ಬೋದು. ಮಕ್ಕಳಿಗೆ ಕೂಡ ತುಂಬ ಇಷ್ಟ ಆಗುತ್ತೆ. ಬೀಜ ಕೂಡ ವೇಸ್ಟ್ ಆಗಲ್ಲ. ಮನೇಲಿ ಏನಾದರೂ ಈ ಥರ ಬೀಜ ಇದ್ದರೆ, ಹಸಿ ಬೀಜ ಇರೋಷ್ಟರಲ್ಲೇ ನೀವು ಈ ರೀತಿ ಮಾಡ್ಕೊಳ್ಳಿ. ತುಂಬ ಅಂದರೆ ತುಂಬ ಚೆನ್ನಾಗಿರುತ್ತೆ. ಸಾಯಂಕಾಲ ಟೀ ಜೊತೆಗೆಲ್ಲ ತಿಂತಾ ಇದ್ರೆ ತುಂಬ ಟೇಸ್ಟಿಯಾಗಿರುತ್ತೆ. ಇದಕ್ಕೆ ತುಂಬ ಟೈಮ್ ಏನು ತಗೊಳ್ಳಲ್ಲ. ಒಂದು 5 ನಿಮಿಷದಲ್ಲೇ ಬೇಕಂದ್ರೆ ನೀವು ಮಾಡ್ಕೋಬೋದು. ಈ ಥರ ತುರಿದು ಇಟ್ಕೊಂಡು ನಾನಿಲ್ಲಿ ಎಣ್ಣೆ ಕಾಯಕ್ಕೆ ಇಟ್ಟಿದ್ದೀನಿ ನೋಡಿ. ಇದಕ್ಕೆ ಸ್ವಲ್ಪ ಅರಿಶಿನ ಹಾಕೋಬೇಕು. ನಾನು ಅರಿಶಿನ ಹಾಕ್ಕೊಂಡಿದ್ದೀನಿ. ಇಷ್ಟೇ. ತುರಿದ್ಬಿಟ್ಟು ಎಣ್ಣೆ ಕಾಯಿಸ್ಕೊಂಡು ನೀಟಾಗಿ ಅದನ್ನು ಫ್ರೈ ಮಾಡಿಕೊಂಡ್ರೆ ಚೆನ್ನಾಗಿ ನಮಗೆ ಗರಿ ಗರಿ ಆದ ನೋಡಿ ಹಲಸಿನ ಬೀಜದ್ದು ಸ್ನ್ಯಾಕ್ಸ್ ಇದು ಅಂದರೆ ಚಿಪ್ಸು ತುಂಬ ಚೆನ್ನಾಗಿರುತ್ತೆ. ನೀವೆಲ್ಲ ಹಲಸಿನಕಾಯಿದು ಚಿಪ್ಸ್ ಎಲ್ಲ ಮಾಡ್ತಿರಲ್ವ, ಅದೇ ರೀತಿ ಬೀಜದ ಕೂಡ ಮಾಡ್ಕೋಬೋದು. ತುಂಬ ಸುಲಭವಾಗಿ ಮಾಡ್ಕೋಬೋದು. ಯಾರೆಲ್ಲ ಇಷ್ಟ ಆಗುತ್ತೆ ಟ್ರೈ ಮಾಡಿ ನೋಡಿ. ಬೀಜ ವೇಸ್ಟ್ ಮಾಡೋಕ್ಕೆ ಹೋಗಬೇಡಿ. ಈ ರೀತಿ ಮಾಡಿಕೊಂಡ್ರೆ ನಿಮಗೂ ಕೂಡ ತಿನ್ನೋಕ್ಕೆ ಟೇಸ್ಟ್ ಆಗಿರುತ್ತೆ. ಹಾಗೆ ಬೀಜ ಕೂಡ ವೇಸ್ಟ್ ಆಗಲ್ಲ, ಚೆನ್ನಾಗಾಗುತ್ತೆ. ಅದೆಲ್ಲ ಫ್ರೈ ಮಾಡ್ಕೊಂಡಾದ್ಮೇಲೆ ಇದಕ್ಕೆ ಸ್ವಲ್ಪ ಉಪ್ಪು ಖಾರ ಹಾಕ್ಕೊಂಬಿಟ್ರೆ ನಮಗೆ ಗರಿ ಗರಿ ಆದ ನೋಡಿ ಟೇಸ್ಟಿ ಆದ ನಮಗೆ ಇಲ್ಲಿ ಹಲಸಿನ ಬೀಜದ ಕುರ್ಕುರೆ ಅನ್ಬೋದು, ಸ್ನ್ಯಾಕ್ಸ್ ಅನ್ಬೋದು, ನೀವು ಚಿಪ್ಸ್ ಅನ್ಕೋಬೋದು. ತುಂಬ ಅಂದರೆ ತುಂಬ ಚೆನ್ನಾಗಿರುತ್ತೆ. ತಿನ್ನೋಕ್ಕಂತೂ ಬಾಯಿ ತುಂಬ ಹಿತವಾಗಿರುತ್ತೆ, ತುಂಬ ರುಚಿ ಕೂಡ ಇರುತ್ತೆ. ನೀವು ಕೂಡ ಒಂದ್ಸತಿ ಟ್ರೈ ಮಾಡಿ ನೋಡಿ, ನಿಮಗೂ ಕೂಡ ಇಷ್ಟ ಆಗುತ್ತೆ. ಕಲರ್ಫುಲ್ಲಾಗಿ ಟೇಸ್ಟಿಯಾದ, ನೋಡಿದ್ರೇ ಬಾಯಲ್ಲಿ ನೀರು ಬರುತ್ತಲ್ವ, ಅಷ್ಟು ಚೆನ್ನಾಗಿ ಬರುತ್ತೆ. ಒಂದ್ಸತಿ ನೀವು ಕೂಡ ಟ್ರೈ ಮಾಡಿ. ವಿಡಿಯೋ ನೋಡಿ ಎಲ್ಲರೂ ತುಂಬ ಸಪೋರ್ಟ್ ಮಾಡ್ತಾಯಿದ್ದೀರಾ. ತುಂಬ ಹೃದಯದ ಧನ್ಯವಾದ ಎಲ್ಲರಿಗೂ ಕೂಡ. ಇದೇ ಥರ ನಿಮ್ಮ ಸಪೋರ್ಟ್ ನಮಗೆ ಯಾವಾಗಲೂ ಇರಲಿ. ಥ್ಯಾಂಕ್ ಯು ಎಲ್ಲರಿಗೂ ನಮ್ಮ ವಿಡಿಯೋ ನೋಡಿದ್ದಕ್ಕಾಗಿ. ಇವತ್ತಿನ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಮತ್ತೆ ನಾಳೆ ವಿಡಿಯೋದೊಂದಿಗೆ ಸಿಗ್ತೀನಿ. ನಮ್ಮ ರೆಸಿಪಿಗಳು ಯಾವುದೆಲ್ಲ ಇಷ್ಟ ಆಯಿತು ಅಂತ ಕಮೆಂಟ್ ಮೂಲಕ ತಿಳಿಸಿ. ಹಾಗೆ ಲೈಕ್ ಮಾಡಿ, ಈ ವಿಡಿಯೋನ ಶೇರ್ ಮಾಡ್ಕೊಳ್ಳಿ. ಬಾಯ್ ಎಲ್ಲರಿಗೂ.